ಗಂಡ ಕಾಡಿಗೆ ಹೋದ, ಹೆಂಡತಿ ಖುಷಿಯಾಗಿ ಎಲ್ಲೋ ಬೇರೆ ಕಡೆ ಅವರ ತವರ ಮನೆಗೆ ಹೋಗಲಿಲ್ಲ. ಪತ್ನಿಯಾಚ ಅನುಗತಃ ಅಂತ. ಈ ಗಂಡ ಅವನ ಹೇಗೆ ಇದ್ದರೂ ಕೂಡ ಪತ್ನಿಯಾದವಳು ಅವನನ್ನು ಅನುಸರಿಸಿ ಹೋಗಿದ್ದಾಳೆ. ಆಮೇಲೆ ಅವನು ಏನು ಮಾಡಿದ, ವನೇ ಪ್ರಾಣಾನ ಅವಾಸೃಜತ್, ಗಂಡ ಪ್ರಾಣ ಬಿಟ್ಟ. ಅಂದರೆ ಪತ್ನಿಗೆ ಎಂತಹ ಕಷ್ಟ ಇದ್ದರೂ ಕೂಡ ಗಂಡನನ್ನು ಅನುಸರಿಸಿ ಹೋಗೋದೇ ಪತ್ನಿಯ ಅವಶ್ಯ ಕರ್ತವ್ಯ ಎಂಬ ದೊಡ್ಡ ಸಂಗತಿ ಉಲ್ಲೇಖ ಮಾಡಿತ್ತು. ಏನು ಮಾಡಬೇಕು? ಆದರೆ ಯಾದವಿ ಅಂತ ಅವಳ ಪತ್ನಿ, ಅವಳು ಗರ್ಭಿಣಿ. ಅನೇಕ ಜನ ಪತ್ನಿಯರಿದ್ದರು, ಗರ್ಭಿಣಿಯಾದ ಯಾದವಿ ಮಾತು ಸಹಜವಾಗಿ ಒಂದು ಸವತಿ ಮಾತ್ಸ ಇದ್ದೇ ಇರುತ್ತೆ. ಅವರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ವಿಷ ಉಣಿಸ್ತಾರಂತ. ಈ ಗರ್ಭಿಣಿ ಯಾದವಿ ಎನ್ನುವ ಅವನ ಸವತಿಗೆ ವಿಷ ಉಣಿಸಿದ್ದಾರೆ ಎಂದರೂ ಕೂಡ ಮೊದಲೇ ದುಃಖ. ಅವಳಿಗೆ ಏನು ಆ ಹಿಂದೆ ಅವನ ಕ್ರಮ ಬಂದಿತ್ತು ಏನಂದರೆ, ಪತಿ ಮೃತನಾದ ಅಂದರೆ ಆ ಚಿತೆಯಲ್ಲಿ ಅವನು ಪ್ರವೇಶ ಮಾಡಿ ಆ ಪತಿ ಲೋಕಕ್ಕೆ ಹೋಗುವ ಒಂದು ದೊಡ್ಡ ಸಾಧನೆ. ಈಗೆಲ್ಲ ಅದು ಆಗಿನ ಕಾಲಕ್ಕೆ ಸಂಬಂಧಪಟ್ಟದಷ್ಟು ಅರ್ಹತೆ ಇರ್ತಿತ್ತು ಅವರಿಗೆ. ಇವಳು ಗರ್ಭ ಇದೆ, ದುಃಖ ಇರೋದ್ರಿಂದ ಇವಳೇನು ವಿಚಾರ ಮಾಡಿದ್ಲು ಅಂದರೆ, ನಾನು ಪತಿಯ ಜೊತೆಗೆ ಸಾಗಮನ ಮಾಡಿಬಿಡ್ತೇನೆ ಅಂತ ಹೇಳಿ ತಾನು ಪ್ರಾಣತ್ಯಾಗಕ್ಕೆ ಸಿದ್ಧಳಾಗಿದ್ದಾಳೆ. ಆವಾಗ ಸಾತು ಭರ್ತುಶ್ಚಿತಾಂ ಕೃತ್ವಾ ವನೇತಾ ಮಧ್ಯರೋಹತ ಔರ್ವಸ್ತಾಂ ಭಾರ್ಗವಸ್ತಾತ ಕಾರುಣ್ಯಾತ್ ಸಮವಾರಯತ್. ಬ್ರಾಹ್ಮಣರು ಅಂದರೆ ಕೆಲವರಿಗೆಲ್ಲ ಏನು ಹೀಯಾಳಿಕೆ, ಬರೀ ಕೈ ಬೇಡಿ ಬದುಕುವವರು ಅಂತ. ನಾವು ಹಳೆಯ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ದಧೀಚಿ ಋಷಿಗಳು ತಾವು ವೃತ್ರನ ವಧೆಗೋಸ್ಕರ ತಮ್ಮ ಬೆನ್ನು ಮೂಳೆಯನ್ನೇ ದಾನ ಮಾಡಿದ್ರು. ಬ್ರಾಹ್ಮಣರು ಅಂದರೆ ಕೈ ಕೊಟ್ಟ ಅಭ್ಯಾಸ ಅಲ್ಲ, ಇನ್ನೊಬ್ಬರಿಗೆ ತಮ್ಮ ದೇಹವನ್ನೂ ಬಿಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದರು. ಅವರು ಋಷಿಗಳು ಬಂದರಂತೆ. ಬಂದು ಯಾಕೆಂದರೆ ರಾಜ ಇವರು ಆ ಪ್ರಾಂತ್ಯದಲ್ಲಿದ್ದಾರೆ, ರಾಜನ ಉಪಕಾರ ತನಗೂ ಆಗುತ್ತೆ. ಬಂದು ಅವಳ ಗರ್ಭರಕ್ಷಣೆ ಮಾಡ್ತಾರಂತೆ. ಅವರ ಅನುಗ್ರಹ ಗರೇಣೈವ ವ್ಯಜಾಯತ, ಹುಟ್ಟುವಾಗಲೇ ವಿಷದ ಜೊತೆಗೇ ಹುಟ್ಟಿದ ಅನ್ನೋ ಕಾರಣಕ್ಕೆ ಇವನಿಗೆ ಸಗರ ಅಂತ ಹೆಸರಾಯಿತು. ಕೊನೆಗೆ ಇವನು ಏನು ಮಾಡ್ದ ಅಂದರೆ, ಬಹಳ ದೊಡ್ಡವನಾದ, ಬಹಳ ಒಳ್ಳೆ ಅಷ್ಟ ಸಾಮರ್ಥ್ಯ ಇತ್ತು ಇವನಿಗೆ. ಹಳೆ ಕಥೆ ಗೊತ್ತಿತ್ತಂತೆ. ಇವನು ಏನು ಮಾಡ್ತಾನೆ ಅಂದರೆ, ಧರ್ಮಂ ಜಘಾನ ತೇಷಾಂ ವೈ ವೇಷಾನ್ಯತ್ವಂ ಚಕಾರ ಅರ್ಧಂ ಶಕಾನಾಂ ಶಿರಸಃ ಮುಂಡಂ ಕೃತ್ವಾ ವ್ಯಸರ್ಜಯತ್. ಶಕರು, ಯವನರು, ಕಾಂಬೋಜರು ಅಂತೆಲ್ಲ ಇವನ ರಾಜ್ಯವನ್ನು ಆಕ್ರಮಣ ಮಾಡಿ ಅವನ ತಂದೆಗೆ ಬಹಳ ಕಾಟ ಕೊಟ್ಟಿರ್ತಾರೆ. ಕ್ಷತ್ರಿಯನಿಗೆ ಈ ಛಾತಿ ಬೇಕಂತ. ಮಧ್ಯ ಮಧ್ಯದಲ್ಲಿ ಅನೇಕ ಸಂಗತಿಗಳನ್ನು ಶಾಸ್ತ್ರ ವಿಧಾನ ಮಾಡ್ತಾ ಹೋಗುತ್ತೆ. ಒಂದು, ಈಗ ಯಾರೊಬ್ಬ ದಾನಿಗಳಿರ್ತಾರೆ, ಅವ್ರಿಗೆ ಯಾರೋ ತುಂಬ ಅಪಕಾರ ಮಾಡಿರ್ತಾರೆ. ಅವರು ಆ ಅಪಕಾರವನ್ನು ತಾವು ಮನಸ್ಸಲ್ಲಿ ಇಟ್ಟುಕೊಂಡು ಅವ್ರ ವಂಶ ನಿರ್ವಂಶ ಆಗಲಿ ಅಂತ ಹೇಳಿ ಮನುಷ್ಯತ್ವ ಪ್ರೋತ್ಸಾಹನೆ ಅವರು ಮಾಡಬಾರದು. ಅವರು ಎಷ್ಟೇ ಅವಮಾನ ಆದರೂ ಕೂಡ ಭೂಸರು ಅಂತ ಕರೀತಾರೆ, ಭೂಮಿಯ ದೇವತೆಗಳು ಅಂತ. ಅವರು ಅಪಮಾನ ಸಹಿಸಿಕೊಳ್ಳಬೇಕು. ಕ್ಷತ್ರಿಯ ಉಲ್ಟಾ ಮಾಡಬಾರ್ದು. ಕ್ಷತ್ರಿಯನಿಗೆ ಹಾಗೆ ಮುಖ್ಯ. ಯಾರೋ ಒಂದು ರಾಜ ಅಪಹರಣ ಮಾಡಿರ್ತಾರೆ, ಪಾಪ ಅವರಿದ್ದರೆ ಇಲ್ಲಿ ದೇವರ ಸಂಕಲ್ಪ, ಅವರಿದ್ದರೆ ಅವ್ರು ನಾನು ಕಾಡಿಗೆ ಹೋಗ್ತೀನಿ, ಕ್ಷತ್ರಿಯ ಇರಬಾರ್ದು. ಏನು ಮಾಡಿದ್ರಂತೆ, ಧರ್ಮಕ್ಕೆ ವಿರೋಧ ಯಾರು ಮಾಡಿದ್ರು, ಶಕರು ಅನ್ನುವ ತಲೆಯನ್ನು ಅರ್ಧ ಬಳಸಿದ್ನಂತೆ. ಇನ್ನು ಯವನರು ಅಂತ ಒಬ್ಬರು, ಅವ್ರ ತಲೆ ಪೂರ್ಣ ಮುಂಡನ ಮಾಡಿ ಚೆನ್ನಾಗಿ ಕೊಲ್ತಾ ಹೋದ. ಎಲ್ಲರಿಗೂ ಕೊನೆಗೆ ಪ್ರಾರ್ಥನೆ ಮಾಡಿದ್ರಂತೆ. ಎಲ್ಲರೂ ವಸಿಷ್ಠರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಅಭಯ ಕೊಟ್ಟು ಇವನು ಏನು ಮಾಡ್ದ, ಒಂದು ಅಶ್ವಮೇಧ ಯಾಗ ಮಾಡಿ ಹೊರಟಂತೆ. 99 ಅಶ್ವಮೇಧ ಯಾಗ ಮಾಡಿದ್ದಾನೆ. ಶತಕ್ರತು ಅಂತಂದರೆ ಒಂದು ಬಿರುದಿದೆ, 100 ಅಶ್ವಮೇಧ ಯಾಗ ಮಾಡಿದವ ಅಂತ. ಒಂದು ವೇಳೆ ಶತಕ್ರತು ಅಂತ ಒಂದು ವೇಳೆ ಇವನೇನಾದರೂ 100ನೇ ಅಶ್ವಮೇಧ ಯಾಗ ಮಾಡಿಬಿಟ್ರೆ ಆ ಬಿರುದು ಯಾರಿಗೆ ಬರುತ್ತೆ? ಹಾಗಾಗಿ ಏನು ಮಾಡೋದು, ಇಂದ್ರದೇವರು ಕುದುರೆಯನ್ನು ಹಾರಿಸಿಕೊಂಡು ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು. ಇವನಿಗೆ 60,000 ಜನ ಮಕ್ಕಳಂತ. 60,000 ಜನ ಮಕ್ಕಳು ಅಂದರೆ ಈ ಹರಿವಂಶದ ಸೂಚನೆ. ಹರಿವಂಶ ಕೇಳಿದ್ರೆ ಸಾವಿರಾರು ಸಂತಾನ ಆಗುತ್ತೆ. ಹುಡುಕಿದ್ರು ಸಹತಂ ದೇಶಂ, ಎಲ್ಲ ಕಡೆ ಹುಡುಕಿದ್ರು. ಒಂದು ಭೂಮಿನ ಅಗಿತಾ ಹೋದರು. 60,000 ಜನ ಭೂಮಿನ ಅಗಿತಾ ಹೋದರು, ಪಾತಾಳಕ್ಕೆ ಹೋದರು. ಪಾತಾಳದಲ್ಲಿ ಜಲಮಾರ್ಗ ಕಂಡಿದೆ. ಅಲ್ಲಿ ವಿಷ್ಣುಂ ಕಪಿಲ ರೂಪೇಣ ಸ್ವಪಂತಂ ಪುರುಷೋತ್ತಮಂ, ಅಲ್ಲಿ ಪರಮಾತ್ಮ ತಾನು ಕಪಿಲ ರೂಪದಿಂದಾಗಿ ಧ್ಯಾನಾವಸ್ಥೆಯಲ್ಲಿದ್ದ. ಇಂದ್ರದೇವರು ಎಷ್ಟು ಚುರುಕು ಅಂದರೆ ಆ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಆ ಋಷಿಗಳಿದ್ದ ಜಾಗದಲ್ಲೇ ಬಿಟ್ರಂತ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಅಂತ ಇವ್ರು ಕೇಳೋದು. ಯಾಕೆಂದ್ರೆ ಮುಂದಿನ ಭೂಲೋಕದಲ್ಲಿ ಇನ್ನೂ ಗಂಗಾದೇವಿ ಇರಲಿಲ್ಲ, ಭೂಮಿಯನ್ನು ಗಂಗೆ ಬರಬೇಕು. ಆ ಗಂಗೆ ಬರ್ಲಿಕ್ಕೆ ಬೇಕಾದ್ರೆ ಏನೇನು ಒಂದು ಪೀಠಿಕೆ ಬೇಕೋ ಆ ಎಲ್ಲ ಪೀಠಿಕೆ ಇವ್ರು ಮಾಡಿದ್ರು. ಹೋಗಿ ಆ ಋಷಿಗಳ ಹತ್ರ ಬಿಟ್ಟರು.
ಇವ್ರು ನೋಡುತ್ತಾರೆ, ನೋಡಿದ ಕೂಡಲೇ ಅನಿಸಿದ್ದೇನು, ಯಾರೇ ಆಗಲಿ ಕುದುರೆ ಕಾಣಿಸ್ತಾ ಇತ್ತು, ಈ ಋಷಿಗಳ ಹತ್ರ ಇದೆ, ಆದರೆ ಕದ್ದವರು ಯಾರು, ಋಷಿಗಳೇ ಅಂತ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಕೊಲ್ಲಿರಿ ಅಂತ ಹೇಳಿ ಋಷಿಗಳನ್ನು ಕೊಲ್ಲಿಗೆ ಹೋದರೆ ಸಾಕ್ಷಾತ್ ಪರಮಾತ್ಮ ಚಕ್ಷುಸ್ಸಮುತ್ಥೇನ ತೇಜಸ ದಗ್ಧಾಸ್ತೆ ವೈ ಮಹಾರಾಜ ಚತ್ವಾರಸ್ತು ಅವಶೇಷಿತ. ಎಷ್ಟು ಚೆನ್ನಾಗಿ ಪರಮಾತ್ಮನ ಲೆಕ್ಕ ಇರುತ್ತೆ ಅವನ ಎಷ್ಟು ಸತ್ಯ ಸಂಕಲ್ಪ ಅಂದರೆ 60,000 ಜನರಲ್ಲಿ 56,996 ಜನ ಭಸ್ಮ ಆದಂತೆ 4 ಜನ ಮಾತ್ರ ಉಳ್ಕೊಂಡ್ರಂತೆ. ಯಾಕಂದ್ರೆ ಈ ವಿಷಯ ಗೊತ್ತಾಗ್ಬೇಕಲ್ವ, ಇಡೀ ವಂಶವೇ ನಿರ್ವಂಶ ಆಯಿತು ಅಂದರೆ ಮುಂದೆ ಏನು ಕತೆ ಗೊತ್ತಾಗಲ್ಲ. ಈ 4 ಸಾತ್ವಿಕರಿದ್ರು ಅನ್ಸುತ್ತೆ ಪ್ರಾಯ, ಅಷ್ಟು ಜನ ಹೋದ್ರು, ಇವ್ರು ಮಾತ್ರ ಉಳ್ಕೊಂಡ್ರು. ಇವ್ರು ಗಾಬರಿ ನಮಸ್ಕಾರ ಮಾಡಿದ್ರು. ಕೂಡಲೇ ಕಪಿಲ ವರ ಕೊಡ್ತಾರೆ ಇವರಿಗೆ, ಅವರು ಮಾತ್ರ ದುರಂಕಾರ ಇತ್ತು, ನೀವೆಲ್ಲ ಚೆನ್ನಾಗೇ ಇದ್ದೀರಾ, ವರ ಕೊಡ್ತೀನಿ, ನಿಮ್ಗೆ ಏನು ತೊಂದರೆ ಇಲ್ಲ. ಇವ್ರ ಸಂಗತಿ ಹೇಗೆ ಮತ್ತೆ ಹಾಗಾದರೆ ಅಂದರೆ ಗಂಗೆಯನ್ನು ತರಬೇಕು, ಗಂಗೆ ತಂದು ಗಂಗೆಯ ಸ್ಪರ್ಶ ಇವರ ಚಿತೆಗಾಯಿತು ಅಂದರೆ ಇವರಿಗೆ ಸದ್ಗತಿ ಉಂಟಾಗತ್ತೆ ಅಂತ ಇಷ್ಟು ಹೇಳಿ ಕುದುರೆಯನ್ನು ಕೂಡ ಕೊಟ್ಟು ಕಳಿಸಿದ್ರು. ಆ ಏನು 60,000 ಜನ ಏನು ತೋಡಿದ್ರು ಪುತ್ರಾಣ, ಆ ತೋಡಿದ ಹಳ್ಳದಲ್ಲಿ ನೀರು ತುಂಬಿಕೊಳ್ತು, ಅದೇ ಸಮುದ್ರ ಅಂತ ಆಯಿತು. ಇಷ್ಟು ಹಿನ್ನೆಲೆ ಹೇಳಿ ಸರಿ ಇವರೇನೋ ಬಂದು ಇವರಿಗೆಲ್ಲ ವ್ಯತ್ಯಾಸವೂ ಆಯಿತು. ಇವರು ವಂಶದಲ್ಲಿ ಅನೇಕ ಜನ ರಾಜರು ಬಂದರು, ಏನು ಗಂಗೆ ತರಲಿಕ್ಕೆ ಯಾರೂ ಆಗಲಿಲ್ಲ. ಯಾಕೆಂದರೆ ಅವ್ರಿಗೆಲ್ಲರೂ ಕಾಡ್ತಾ ಇತ್ತು. ಮಧ್ಯದಲ್ಲಿ ಈ ಇತಿಹಾಸದ ವೈಶಿಷ್ಟ್ಯ ಏನು ಅಂದರೆ ಕೆಲವೊಮ್ಮೆ ಪಿತೃಗಳ ಕಾರ್ಯ ಎಷ್ಟೋ ತಲೆಯಲ್ಲಿ ಪಿತೃಕಾರ್ಯ ಆಗಿರಲ್ಲ, ಅದಕ್ಕೋಸ್ಕರ ಕೆಲವ್ರ ಮನೆಯಲ್ಲಿ ಸಮಸ್ಯೆ ಎಲ್ಲ ಇರ್ತದೆ. ಕೆಲವರೆಲ್ಲ ಪಿತೃಕಾರ್ಯ ಅದಕ್ಕೊಂದು ಪ್ರಾಯಶ್ಚಿತ್ತ ಹೇಳ್ತಾರೆ. ಪಿತೃಕಾರ್ಯ ಅಷ್ಟು ಅನೂಚನವಾಗಿ ಶ್ರದ್ಧೆಯನ್ನು ಮಾಡಬೇಕು. ಪಿತೃಕಾರ್ಯ ಆಗ್ತಾ ಇಲ್ಲ, ಯಾರಿಗೂ ಸಮಾಧಾನ ಇಲ್ಲ. ಸುಮಂತ ಅಂತ ಬಂದ ಅವನ ಮೊಮ್ಮಗ, ಅವನಿಗೂ ಆಗಲಿಲ್ಲ. ದಿಲೀಪಸ್ಯತು ದಾಯಾದ, ದಿಲೀಪ ಅಂತ ಬಂದ, ಅವನಿಗೂ ಆಗಲಿಲ್ಲ. ಎಲ್ಲ ಸೋತು ಹೋದದ್ದೇ ಜಾಸ್ತಿ. ಎಲ್ಲ ಗೊತ್ತಲ್ಲ, ಕೆಲವು ಪ್ರಸಂಗದಲ್ಲಿ ಮಾತ್ರ ಅಷ್ಟೇ. ಕೊನೆಗೇನು ಮಾಡ್ದ, ಭಗೀರಥ ಅಂತ ಒಬ್ಬ ರಾಜ ಬಂದ. ಭಗೀರಥ ಈ ಇತಿಹಾಸ ಹರಿವಂಶಗಳು ಒಳ್ಳೆ ಮಾಡೋದು ಆ ಕಾರಣಕ್ಕೆ ಎಷ್ಟೆಲ್ಲ ಪ್ರಯತ್ನ ಬಿಡಲಿಲ್ಲ ಇವರು ಯಾರು. ಅವರ ತಾತನ ಕಾರಣದಿಂದ ಪ್ರಯತ್ನ ಪಡ್ತಾನೆ ಇದ್ದಾರೆ. ಗಂಗೆ ತರಲಿಕ್ಕೆ ಯಾರ ಕೈಲಾಗಿಲ್ಲ. ಭಗೀರಥ ತಾನು ಈ ಕೆಲಸ ನನ್ನ ಕೈಲಿ ಆಗಲ್ಲ, ಪ್ರಯತ್ನ ಬಿಡಲಿಲ್ಲ. ಇವನು ಪ್ರಯತ್ನ ಪಟ್ಟಾಗ ಕೀರ್ತಿಮಾನ್ ಸಮಹಾಭಾಗ ಶಕ್ರತುಲ್ಯ ಪರಾಕ್ರಮ ಸಮುದ್ರ ಮಾನಯಚ್ಚೈನ ದುಹಿತೃತ್ವೇನ ಕಲ್ಪಯತ್ ಅಂತ ಗಂಗೆ ಪ್ರತ್ಯಕ್ಷ ಆದಂತ. ಭಗೀರಥರಾದ್ರೆ ಹೇಳಿದಂಥ, ತಾಯಿ ನಿನ್ನ ಪ್ರತ್ಯಕ್ಷ ಆಗಲಿಕ್ಕೋಸ್ಕರವೇ ನಮ್ಮ ಪ್ರಾಚೀನರು ಶ್ರಮಪಟ್ಟು ಪ್ರಾಣ ಹೊಟ್ಟೋಯ್ತವರು, ನಾನು ಸುಸ್ತಾಗಿದ್ದೀನಿ, ದಯವಿಟ್ಟು ನೀವು ಬಾ. ಅದಕ್ಕೆ ಮತ್ತೊಂದು ದೇವತೆಗಳ ಮಾತೆ ಚಂದ. ಗಂಗಾ ಹೇಳ್ತಾಳಂತೆ, ನಾ ಏನೋ ಬರ್ತೀನಿ, ನನ್ನ ವೇಗ ಧರಿಸ್ಲಿಕ್ಕೆ ಒಬ್ಬರು ಆಧಾರ ಬೇಕಲ್ವ. ಆಧಾರ ಯಾರು? ಮತ್ತೆ ಇನ್ನೊಂದು ಕಾರಣ, ಈ ಜನರೆಲ್ಲ ಮಹಾ ಪಾಪಗಳ ಗಂಟು ಮೂಟೆ ಕಟ್ಟಿಕೊಂಡಿರ್ತಾರೆ. ನಾನು ದೇವಲೋಕದಲ್ಲಿ ಖುಷಿಯಾಗಿದೆ, ದೇವತೆಗಳ ಸವಾಸ, ಅಲ್ಲಿ ಪಾಪ ಅನ್ನೋ ಹೆಸರಿಗೆ ಅವಕಾಶವೇ ಇಲ್ಲ. ಕಲಿಯುಗದಲ್ಲಿ ಪುಣ್ಯ ಅನ್ನೋ ಹೆಸರಿಗೆ ಅವಕಾಶ ಇಲ್ಲ, ಪಾಪದ ಬುದ್ಧಿ ಜಾಸ್ತಿ. ನಾ ಇಲ್ಲಿ ಬಂದು ಈ ಜನ ನನ್ನ ಸ್ನಾನ ಮಾಡಿದ್ರೆ ಆ ಪಾಪಗಳ ಬೆಟ್ಟ ನಾನು ಸರಿಸ್ಲಿಕ್ಕೆ ನಾನು ಯಾಕೆ ಅಲ್ಲಿಂದ ಇಲ್ಲಿ ಬರಬೇಕು? ಯಾರಿಗೊಬ್ರು ಉದ್ಧಾರ ಮಾಡಕ್ಕೆ ಹೋಗಿ ನನಗೆ ಅಪಕಾರ ಆಗುತ್ತೆ ಅಂತಂದಾಗ ಕೆಲವು ಮಾತು, ನೀನೇ ಹರಿಭಕ್ತರನ್ನು ಮುಳುಗಿದ್ರೆ ಸಾಲಿಗ್ರಾಮ ನೀರಿನಲ್ಲಿ ಅಭಿಷೇಕ, ನೀರು ಸಾಲಿಗ್ರಾಮಕ್ಕೆ ಹಾಕಿದರೆ ನೀರು ಪವಿತ್ರ ಹೇಗೋ ಹಾಗೆ ಲೆಕ್ಕ. ಎಲ್ಲ ಹರಿಭಕ್ತರೆಲ್ಲ ಸ್ನಾನ ಮಾಡ್ತಾರೆ, ಆ ಪಾಪ ಎಲ್ಲ ನಾಶ ಆಗುತ್ತೆ. ನೀನು ಬರಬೇಕು. ಏನು ಮಾಡಬೇಕು? ರುದ್ರದೇವರನ್ನು ಪ್ರಾರ್ಥನೆ ಮಾಡು ಅಂತ ಅಪ್ಪಣೆ ಕೊಟ್ಟಾಗ ಭಗೀರಥರಾದರು ತಾವು ಪ್ರಯತ್ನ ಬಿಡದೆ ಗಂಗೆ ಪ್ರತ್ಯಕ್ಷ ಆಗಲಿಕ್ಕೆ ಒಂದಿಷ್ಟು 1000 ವರ್ಷ ತಪಸ್ಸು, ಗಂಗೆ ಹರಿದು ಬರ್ತೀನಿ ಅಂತ ಹೇಳಲಿಲ್ಲ. ಅದಾದಮೇಲೆ ಮತ್ತೆ ರುದ್ರದೇವರು ಕುರಿತು ತಪಸ್ಸು ಮಾಡಿ ರುದ್ರದೇವರ ತಲೆಗೆ ಬಂದಾಗ ಅಲ್ಲಿಂದ ಒಂದು ಹನಿ ಮಾತ್ರ ಅವರು ತಮ್ಮ ತಲೆ ಧರಿಸಿದರು. ಗಂಗಾಧರರು ಅಂತ ಪ್ರಸಿದ್ಧಿ ಬಂತು ರುದ್ರದೇವರಿಗೆ. ಒಂದು ಹನಿ ಮಾತ್ರ ಬಿಟ್ಟಾಗ ಆ ಹನಿ ಹರಿದುಕೊಂಡು ಬಂದು ಒಂದು ಲೆಕ್ಕದಲ್ಲಿ ಭಗೀರಥನ ಮಗಳ ಸ್ಥಾನದಲ್ಲಿದ್ದಾಳೆ. ಆದರೆ ಭಾಗೀರಥಿ ಹೆಸರಾಯಿತು, ಇವರ ಪಿತೃಗಳಿಗೂ ಸದ್ಗತಿ ಆಯಿತು. ಇಷ್ಟು ಹಿನ್ನೆಲೆ ಕಥೆ ಹೇಳಿ ಶಾಸ್ತ್ರ ವಿಧಾನ ಮಾಡಿದ್ದೇನು ಅಂದರೆ ಪ್ರಯತ್ನ ಅತ್ಯಗತ್ಯ. ಕೆಲವೊಮ್ಮೆ ದೈವದ ಒಂದು ಸಂಕಲ್ಪ ಏನೋ ಇರ್ತದೆ, ನಾವೇನೋ ಒಂದು ಕೆಲಸ ಪಾರಮಾರ್ಥಿಕವಾಗಿರಲಿ ಅಥವಾ ಈ ಜೀವನಕ್ಕೆ ಸಂಬಂಧಪಟ್ಟ ವಿಷಯವೇ ಇರಲಿ, ನಾವು ಪ್ರಯತ್ನ ಪಡದೆ ಸುಮ್ಮನೆ ದೇವರ ಮೇಲೆ ಕಾರಣ ಹೇಳ್ತಾ ಹೋದರೆ ಅದು ಯುಕ್ತ ಅಲ್ಲ. ಆದ್ದರಿಂದ ನಾವು ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಷ್ಟು ಸಂಗತಿಯನ್ನು ವಿಧಾನ ಮಾಡಿದೆ ಪುರಾಣ.
ಹಾಗಾಗಿ ಪ್ರಯತ್ನ ತೆಗೆತ್ತೆ ಅಂತ ಇಷ್ಟು ಹೇಳಾದ ಮೇಲೆ ಈ ಪಿತೃಕಾರ್ಯದ ಬಗ್ಗೆ ಸಮಾಧಾನ ಆಗಲಿಲ್ಲ. ಅಷ್ಟು ವಿಷಯ ಕೇಳಿದ್ದಕ್ಕೆ ಮತ್ತೆ ಪ್ರಶ್ನೆ ಕೇಳ್ತಾ ಧರ್ಮೇರಾಜರು. ನನಗೆ ಬಹಳ ಅದರ ಬಗ್ಗೆ ಜಿಜ್ಞಾಸೆ ಬರ್ತಾ ಇದೆ. ಏನು ಪಿತೃಕಾರ್ಯದ ಮಹತ್ವ ಏನು ಅಂದರೆ ಶ್ರಾದ್ದದ ಮಹತ್ವವೇ ಬಹಳ ವಿಸ್ತಾರವಾಗಿ ಬಂದಿದೆ. ಭೀಷ್ಮ ಹಾಗೂ ಮಾರ್ಕಂಡೇಯರ ಒಂದು ಸಂವಾದ ಆಗಿತ್ತು. ಆ ಭೀಷ್ಮಾಚಾರ್ಯರು ಮಾರ್ಕಂಡೇಯರಲ್ಲಿ ಶ್ರಾದ್ದದ ಬಗ್ಗೆ ಪ್ರಶ್ನೆ ಕೇಳಿದಾಗ ಆ ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಉತ್ತರ ಕೊಟ್ಟಿದ್ರು. ಆ ಭೀಷ್ಮಾಚಾರ್ಯರು ನಿಮ್ಮ ಮುತ್ತಾತ ಧರ್ಮರಾಜನಿಗೆಲ್ಲ ಉತ್ತರ ಕೊಟ್ಟಿದ್ರು. ಅವರ ಸಂವಾದ ನಾನು ನಿನಗೆ ಹೇಳ್ತೇನೆ ಅಂಥೇಳಿ ಆ ಶ್ರಾದ್ದದ ಇತಿಹಾಸವನ್ನು ಮಾಡ್ತಾ ಹೋಗ್ತಾರೆ. ಏನದು ಅಂದರೆ, ಒಮ್ಮೆ ಮಾರ್ಕಂಡೇಯರು ಭೇಟಿಯಾಗತ್ತೆ ಭೀಷ್ಮಾಚಾರ್ಯರಿಗೆ. ಮಾರ್ಕಂಡೇಯರು ಯಾರು? ಚಿರಂಜೀವಿಗಳು. ಅಶ್ವತ್ಥಾಮ ಅಂತ ಹೇಳುವಾಗ ಸತ್ತೈತೆ ಚಿರಂಜೀವಿನ ಅಂತ ಅವರ ಪಟ್ಟಿಯಲ್ಲಿ ಮಾರ್ಕಂಡೇಯರ ಉಲ್ಲೇಖನೂ ಇದೆ. ಪ್ರಶ್ನೆ ಕೇಳ್ತಾರಂತೆ ಭೀಷ್ಮಾಚಾರ್ಯ ಮಾರ್ಕಂಡೇಯರಿಗೆ, ಅಲ್ಲ ನಿಮಗೆ ದೀರ್ಘಾಯುಷ್ಯ ಹೇಗೆ ಬಂತು? ಅದಕ್ಕೆ ಮಾರ್ಕಂಡೇಯರು ಹೇಳೋದು, ಅಹಂ ಪಿತೃಪ್ರಸಾದಾದ್ವೈ ದೀರ್ಘಾಯುಷ್ವಂ ಅವಾಪ್ತವಾನ್ ಪಿತೃಭಕ್ತ್ಯೈವ ಲಬ್ಧಂ ಚ ಪ್ರಾಗ್ಲೋಕೆ ಪರಮಂ ಯಶಃ. ನಾನು ಪಿತೃಗಳ ಆಶೀರ್ವಾದ ನನಗೆ ದೀರ್ಘಾಯುಷ್ಯ ಬಂತು. ಹೇಗೆ? ಅದರ ಹಿನ್ನೆಲೆ ಹೇಳಿ ಅಂತ ಅದ್ಭುತವಾದ ಒಂದು ಇತಿಹಾಸ ವರ್ಣನೆ ಮಾಡ್ತಾ ಹೋಗ್ತಾರೆ. ನಾನೊಮ್ಮೆ ಏನು ಮಾಡಿದೆ, ಮೇರು ಪರ್ವತದ ತುದಿಯಲ್ಲಿ ಮೇಲಿನ ಒಂದು ಶೃಂಗ ಭಾಗದಲ್ಲಿ 1000 ವರ್ಷ ತಪೋನುಷ್ಠಾನಕ್ಕೆ ಅಂತ ಒಮ್ಮೆ ಕ್ಷಣ ಆರಂಭ ಮಾಡಿದ್ರಂತೆ. ಅಂದರೆ ಅವ್ರದ್ದೆಲ್ಲ ವಿಷಯಗಳ ತಪಸ್ಸು 1000, 2000, 3000, ನಮ್ಮದು 10 ನಿಮಿಷವೂ ಇರೋದಿಲ್ಲ. ಕೂಡಲೇ ಏನು ಮಾಡಿದ್ರೆ ನಾವು ತಪಸ್ಸು ಮಾಡ್ತಾ ಇದ್ದೆ. ಒಮ್ಮೆ ಏನಾಯಿತು ಅಂದರೆ, ಒಂದು ವಿಮಾನ ಬಂತಂತೆ. ವಿಮಾನ ಹೇಗಿದೆ ಅಂದರೆ, ಜ್ವಲಿತ ಆದಿತ್ಯ ಸನ್ನಿಭಂ, ಹೊಳೆಯುವ ಸೂರ್ಯನಂತೆ ಫಳ ಹೊಳಿತಾ ಇತ್ತು ವಿಮಾನ. ವಿಮಾನದಲ್ಲಿ ಅದು ಮೇರು ಪರ್ವತದ ಉತ್ತರ ದಿಕ್ಕಿನಲ್ಲಿ ಆ ವಿಮಾನ ಇಳಿತಾ ಇದೆ. ಅಲ್ಲೊಬ್ಬ ವ್ಯಕ್ತಿಯನ್ನು ಕಂಡೆ. ಅದು ಹೇಗಿತ್ತು ಅಂದರೆ, ಅಂಗುಷ್ಠ ಮಾತ್ರ ನನ್ನ ಹೆಬ್ಬೆರಳಿನ ಗಾತ್ರದಲ್ಲಿದ್ದಾನೆ ಆ ವ್ಯಕ್ತಿ. ನೋಡಿದೆ, ಅವನು ಅಲ್ಲಿ ಮಲಗಿದ್ದ. ಸಾಮಾನ್ಯ ಯಾರೋ ಚಿಕ್ಕವ ಅಂಥೇಳಿ ಕೆಲವು ಅಸಡ್ಡೆ ಮಾಡುವ ಸಂಭವ ಇರ್ಬೋದು. ನಾನು ಹಾಗೆ ಮಾಡಲಿಲ್ಲ, ನನಗೇನೋ ಅನಿಸ್ತು. ನಮಸ್ಕಾರ ಮಾಡಿದೆ. ಯಾರು ನೀವು ಅಂತ ಅರ್ಘ್ಯ ನೀಡಿದೆ, ಪಾದ್ಯ ನೀಡಿದೆ. ಆಶ್ಚರ್ಯ ಏನು ಅಂದರೆ, ಒಂದು ಪ್ರಶ್ನೆ ಕೇಳಿದ್ರು ಮಾರ್ಕಂಡೇಯರು. ಏನು ಅಂದರೆ, ತಪೋ ವೀರ್ಯ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ ದೈವತಂ ಹಿಸಿ ದೇವಾನ ಇತಿತೇ ವರ್ತತೆ ಮತಿ. ಸ್ವಾಮಿ, ಏನೋ ನಾವು ನಿಮ್ಮನ್ನು ನೋಡಿದ್ರೆ, ನಿಮ್ಮ ಕೆಲವ್ರದ್ದು ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅಂತ ಒಂದು ಗಾದೆ, ಅದು ಇಲ್ಲಿಂದಲೇ ಬಂದದ್ದು. ನಿಮ್ಮ ಮೂರ್ತಿ ಬಹಳ ಕಡಿಮೆ, ಕೀರ್ತಿ ದೊಡ್ಡದು, ಏನೋ ಒಳ್ಳೆಯ ಸಾಧಕರು ಯಾರು ನೀವು ಅಂತ ಅಂದಾಗ ಅವ್ರು ಹೇಳಿದ್ರಂತೆ, ಆ ದಿವ್ಯ ರೂಪವನ್ನು ಧಾರಣೆ ಮಾಡಿದ್ರು. ಗೊತ್ತಾಗಲಿಲ್ಲ ಯಾರು ನೀವು ಅಂದಾಗ, ಸನತ್ ಕುಮಾರನೇ ನಾನು, ನಿನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದೆ. ನನಗೆ ಕುಮಾರ ಅಂತ ಯಾಕೆ ಹೆಸರು ಅಂದರೆ, ಯಥೋತ್ಪನ್ನ ತಥೈವ. ಮಕ್ಕಳಿಗೆ ಬಯಕೆ, ಕೋಪ ಯಾವುದೂ ಇರೋದಿಲ್ಲ, ಮಾತ್ಸರ್ಯ. ಸನತ್ ಕುಮಾರ ಅಂದರೆ ನಾನು ಮಗುವಿನ ಥರ, ನನಗೆ ಬಯಕೆ ಕೋಪ ಯಾವುದೂ ಇಲ್ಲ. ಸರಿ, ನೀವೇನು ಮಾಡಬೇಕು ಅಂತಂದರೆ, ದೇವಾನ್ ಆಶ್ರಿತ ಬ್ರಹ್ಮ ಮಾಂ ಯಕ್ಷಂತೀತಿ ಭಾರ್ಗವ ಅಂತ ಅವ್ರು ಹೇಳಿದ್ರಂತೆ. ನನಗೆ ಪಿತೃದೇವತೆಗಳ ಒಂದು ಇತಿಹಾಸ ಬೇಕು ಅಂತಂದಾಗ ಆ ಸಮಯದಲ್ಲಿ ಮಾರ್ಕಂಡೇಯರಿಗೆ ಕ್ರಮವಾಗಿ ಎಲ್ಲ ವಿಷಯವನ್ನು ಹೇಳ್ತಾ ಬಂದರು. ಆ ಒಂದು ವಿಷಯ ತಿಳಿದು ನಾನೇನು ಶ್ರದ್ಧ ಮಾಡಿದೆ, ಅದರ ಫಲ ನಾನಿವತ್ತು ಚಿರಂಜೀವಿ ಆದೆ ಅಂತ ಹೇಳಿ ಇಷ್ಟು ಶ್ರಾದ್ದದ ಹಿನ್ನೆಲೆ ಹೇಳಿ, ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ, ಇನ್ನೊಂದು ಬಹಳ ಮಹತ್ವದ ಅಂಶ ಹೇಳ್ತಾರೆ. ಶ್ರಾದ್ದ ಮಾಡೋ ಫಲ ಏನು ಅಂದರೆ, ಶ್ರಾದ್ದೈ ಆಪ್ಯಾಯಿತಾಶ್ಚೈವ ಇತರ ಸೋಮಂ ಅವ್ಯಯಂ ಆಪ್ಯಾಯಮಾನಾ ಯುಷ್ಮಾಭಿ ವರ್ಧಯಿಷ್ಯಂತಿ ನಿತ್ಯದ. ಪಿತೃಗಳಿಗೆ ಸಂತೋಷ ಆಯಿತು ಅಂದರೆ ಚಂದ್ರನಿಗೆ ಸಂತೋಷ ಆಗುತ್ತೆ. ಚಂದ್ರನಿಗೆ ಸಂತೋಷ ಆಯಿತು ಅಂದರೆ ಎಲ್ಲ ಪರಿಸರದ ಮೇಲೆ ಪ್ರಭಾವ ಬೀರುತ್ತೆ. ಸೋಮಃ ಲೋಕಾನ್ ಆಪ್ಯಾಯ ಇಷ್ಯತಿ. ಪಿತೃದೇವತೆಗಳಿಗೆ ಖುಷಿಯಾದರೆ ಚಂದ್ರನಿಗೆ ಖುಷಿಯಾಗುತ್ತೆ. ಚಂದ್ರನಿಗೆ ಖುಷಿಯಾಯಿತು ಅಂದರೆ ಆ ಚಂದ್ರ ಇಡೀ ಲೋಕಕ್ಕೆ ಮಂಗಲ ಉಂಟು ಮಾಡ್ತಾನೆ. ಇಷ್ಟು ಆ ಸಂವಾದ ಹೇಳ್ತಾರೆ. ಇಷ್ಟಾದರೂ ಮತ್ತು ಪುನಃ ಭೀಷ್ಮಾಚಾರ್ಯ ಪ್ರಶ್ನೆ ಕೇಳಿದ್ರು ಸಾಂಸ್ಕೃತಿಕ, ಕಿಯಂತೋ ಪಿತೃಗಣಾಃ ತಸ್ಮಿನ್ ಲೋಕೆ ಪ್ರತಿಷ್ಠಿತಾಃ
ವರ್ತಂತೆ ದೇವ ಪ್ರವರಾಹ ದೇವಾನಾಂ ಸೋಮವರ್ಧನಾಃ. ಪಿತೃಗಳ ಗುಂಪು ಯಾವ್ಯಾವುದು, ಎಷ್ಟು ಜನ ಪಿತೃಗಳಿದ್ದಾರೆ, ಶ್ರಾದ್ದಕ್ಕೆ ಉಪಯುಕ್ತ ಪಿತೃಗಳು ಯಾರು, ಮತ್ತು ಬ್ರಾಹ್ಮಣರು ಅವ್ರಿಗೂ ಶ್ರಾದ್ದ ಇದೆ, ಕ್ಷತ್ರಿಯರಿಗೂ ಶ್ರಾದ್ದ ಇದೆ, ವೈಶ್ಯರಿಗೂ ಶ್ರಾದ್ದ ಇದೆ, ಶೂದ್ರರಿಗೂ ಶ್ರಾದ್ದ ಇದೆ. ಕ್ರಮ ಬೇರೆ ಬೇರೆ, ಸಂಪ್ರದಾಯ ಬೇರೆ. ಅವರೆಲ್ಲ ಯಾವ್ಯಾವ ಪಿತೃಗಳ ಆರಾಧನೆ ಮಾಡಬೇಕು, ಪಿತೃಗಳ ಮಹತ್ವ ಏನು ಅಂತ ಪ್ರಶ್ನೆ ಕೇಳಿದಾಗ ವಿಸ್ತಾರವಾಗಿ ಪಿತೃದೇವತೆಗಳ ಮಹತ್ವವನ್ನು ಹೇಳಿ ಆರಂಭ ಮಾಡ್ತಾರೆ. ಪಿತೃಗಳಲ್ಲಿ ಎರಡು ಗುಂಪಿದೆಯಂತೆ, ಒಂದು ಮೂರ್ತ, ಇನ್ನೊಂದು ಅಮೂರ್ತ. ಏನು ಮೂರ್ತ ಅಮೂರ್ತ ಅಂದರೆ ಏನು ಅಂದರೆ, ಅದಕ್ಕೆ ಹರಿವಂಶವೇ ಅದರ ಶಬ್ದದ ಡಿಫಿನೇಷನ್ ಕೂಡ ಕೊಡುತ್ತೆ. ಚತ್ವಾರೋ ಮೂರ್ತಿಮಂತಶ್ಚ, ಚತ್ವಾರಃ ಮೂರ್ತಿಮಂತಶ್ಚ ತ್ರಯಃ ತೇಷಾಂ ಅಮೂರ್ತಯ. ಒಂದು ಮೂರು ಗುಂಪಿದೆ, ಆಂಗೀರಸರು, ಸುಸ್ವಧರು, ಸೋಮಪರು ಅಂತ. ಆ ಗುಂಪಿನ ಹೆಸರದು. ಅವರು ಮೂರ್ತ ಪಿತೃಗಣ ಅಂತ. ಮೂರ್ತ ಅಂದರೆ ಅವರ ದೇಹ ಕಣ್ಣಿಗೆ ಕಾಣುತ್ತೆ. ಅಮೂರ್ತ ಅಂದರೆ ತೇಷಾಂ ಅಮೂರ್ತಯ ಧರ್ಮಮೂರ್ತಿಧರಾ ಅಂತ. ಅವರ ದೇಹ ಕಣ್ಣಿಗೆ ಕಾಣೋದಿಲ್ಲ. ಅವರು ಮನಸ್ಸು ಮಾಡಿದರೆ ಆಕಾಶದಷ್ಟು ಅಗಲವಾದ ಶರೀರ ತೆಗೆದುಕೊಳ್ಳುವ ಸಾಮರ್ಥ್ಯ ಅವರಿಗಿರುತ್ತೆ. ಆದರೆ ಅವರ ದೇಹ ಮಾತ್ರ ಬಹಳ ದೃಢವಾಗಿ ಕಣ್ಣಿಗೆ ಕಾಣ್ತಾ ಇರೋದು. ಆ ದೇವತೆಗಳ ಎರಡು, ಮೂರ್ತ ಪಿತೃಗಣ, ಒಂದು ಅಮೂರ್ತ ಪಿತೃಗಣ. ಅದರಲ್ಲಿ ಒಂದು ಗುಂಪು ವೈರಾಜರು ಅಂತ ಒಂದು ಪಿತೃಗಣ ಇದೆ. ಅದರ ಇತಿಹಾಸವನ್ನು ಮಾಡ್ತಾ ಹೋಗ್ತಾರೆ. ಕೆಲವು ಪ್ರಮುಖವಾದ ಪಿತೃಗಳ ಸಂತತಿ ನೋಡೋ ಪ್ರಯತ್ನ ಮಾಡೋದು. ಅಲ್ಲಿ ಒಂದು ಗುಂಪು ವಿರಾಜ ಶ್ರೇಷ್ಠ ವೈರಾಜ ಇತಿ ವಿಶ್ರುತಾ ಯಜಂತಿ ತಾಂ ದೇವಗಣಾ ವಿಧಿದೃಷ್ಟೇನ ಕರ್ಮಣ. ವಿರಾಜ ಅಂತ ಬ್ರಹ್ಮದೇವರಿಗೆ ಹೆಸರು. ಅವರ ಮಕ್ಕಳು ಅವರಿಗೆ ವೈರಾಜ ಅಂತ ಹೆಸರಾಯಿತು. ಅವರು ಮೊದಲಿಗೆ ಏನು ಮಾಡಿದ್ರು ಅಂತ ಬ್ರಹ್ಮಲೋಕದಲ್ಲಿ ಇದ್ದರಂತೆ. ಬ್ರಹ್ಮಲೋಕದಲ್ಲಿದ್ದರೂ ಕೂಡ ಯೋಗಭ್ರಷ್ಟರಾಗಿ ಜೀವನ ಮಾಡ್ತಾ ಇದ್ದರಂತೆ. ಇದರ ಎಚ್ಚರ ಏನು ಅಂದರೆ, ನಮಗೆಲ್ಲ ಒಂದು ಕ್ಷಣ ಅನಿಸಬಹುದು, ನಾವು ಮಧ್ವಾಚಾರ್ಯರ ಕಾಲಕ್ಕೂ ಹುಟ್ಟಿರುತ್ತೇವೆ, ಆದ್ದರಿಂದಲೇ ಈ ಜನ್ಮ ಬಂದಿರುತ್ತೆ. ಕೃಷ್ಣನ ಕಾಲಕ್ಕೆ ದೇವರ ಜೊತೆಗೆ ಹುಟ್ಟುಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿರ್ತಿತ್ತು. ರಾಮನನ್ನೇ ನೋಡೋದು, ಕೃಷ್ಣ ಈ ಕಾಲಿನಲ್ಲಿ ಭಕ್ತಿ ಬರೋದು ಕಷ್ಟ, ದೇವರನ್ನೇ ನೋಡಬಹುದಿತ್ತಲ್ಲ. ಅಂದರೆ ಪುರಾಣ ಈ ಥರ ಅನೇಕ ಸಂಗತಿ ಹೇಳುತ್ತೆ. ಕೃಷ್ಣನನ್ನು ಭಾಗವತದ ಮಾತು ಬರುತ್ತೆ. ಕೃಷ್ಣನ ಜೊತೆಗೆ ಎಷ್ಟು ಜನ ಇದ್ದರು? ವಸುದೇವ ಇದ್ದ, ಎಲ್ಲ ಯಾದವರಿದ್ದರು. ಕಂಸನನ್ನು ಕೊಲ್ಲಬೇಕು ಅಂತೇಳಿ ಕೃಷ್ಣ ಬಂದಾಗ ಮಥುರೆಯ ಜನಕ್ಕೆ ಹೇಗೆ ಕಂಡಿದ್ದಾನೆ ಕೃಷ್ಣ ಅಂದರೆ, ಮಲ್ಲಾನಾಂ ಅಶನಿಹಿ ನೃಣಾಂ ನರವರಃ ಸ್ತ್ರೀಣಾಂ ಸ್ಮರೋ ಮುಕ್ತಿನಾಂ ಗೋಪಾಲಾಂ ಸ್ವಜನಃ. ಎಲ್ಲ ಗೋಪ ಬಾಲಕರಿಗೆ ಕೃಷ್ಣ ದೇವರು ಅಂತ ಕಾಣಿಲ್ಲ ಅಂತ, ನಮ್ಮವ ಅಂತ ಕಣ್ಣಂತೆ. ಕೃಷ್ಣನನ್ನು ಕೆಲವರು ಗೋವನ ಕಾಯುವವರು ಅಂತ ಕೆಲವರು ಅಂದುಕೊಂಡು, ಅಲ್ಲೆಲ್ಲ ಮಲ್ಲರಿದ್ದರು, ಅವರು ಕೃಷ್ಣನನ್ನು ನೋಡಿದ್ರಂತೆ, ಅವರು ದೇವರು ಅಂತ ಅನಿಸ್ಲಿಲ್ಲ. ಮಲ್ಲಾನ ನೃಣಾಂ ನರವರಃ, ನಮ್ಮ ಜೊತೆ ಯುದ್ಧ ಮಾಡಿ ಬರೋ ದೊಡ್ಡ ಮಲ್ಲ ಅಂತ ಅವರು ಅಂದುಕೊಂಡ್ರಂತೆ. ಅದು ಬಿಡಿ, ಅನೇಕ ಜನ ಹೆಣ್ಮಕ್ಕಳಿದ್ರು, ಮಥುರೆಯ ಸ್ತ್ರೀಯರು, ಅವರು ಸ್ಮರೋ ಮೂರ್ತಿಮಾನ್, ಮನ್ಮಥ ಬಂದಿದ್ದಾನೆ ನಮ್ಮ ನೋಡಲಿಕ್ಕೆ ಅಂತ ಅವರು ಅಂದುಕೊಂಡ್ರಂತೆ. ದ್ವಾಪರದಲ್ಲಿ ಕೃಷ್ಣನ ಹತ್ತಿರದಲ್ಲಿದ್ದವರಿಗೆ ಈ ಕಥೆ. ಇಲ್ಲೂ ಹಾಗೆ ಬ್ರಹ್ಮದೇವರು ಲೋಕದಲ್ಲಿದ್ದಾರೆ, ಅದು ವೈರಾಗಿ ಇಲ್ಲದೆ ಇದ್ದರು. ಅಂದರೆ ಅಭಿಪ್ರಾಯ, ನಮ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮ ಕಾರಣ ಹೊರತಾಗಿ ಯಾವ ಕಾಲಕ್ಕೆ ಹುಟ್ಟಿದ್ರು ಹಿಂದಿನ ಜನ್ಮ ಸಂಸಾರವಾಗಿಯೇ ಪರಿಣಯ ಆಗುತ್ತೆ. ಮತ್ತು ಪುನಃ ಪರಮಾತ್ಮನ ಪ್ರಸಾರಕ್ಕೆ ಮತ್ತು ಪುನಃ ಒಂದು 1000 ಯುಗ ಚೇಂಜ್ ಆಯ್ತಂತೆ. ಒಂದು ಯುಗ ಚಕ್ರ ಚೇಂಜ್ ಆದಮೇಲೆ ಇವರೇ ಮತ್ತೊಮ್ಮೆ ಭೂಲೋಕದಲ್ಲಿ ಜನ್ಮ ತಾಳಿದ್ರು. ಅವರಿಗೆ ವೈರಾಜ ಅಂತ ಹೆಸರಾಯಿತು. ಇವರಿಗೆ ಅದ್ಭುತವಾದ ಸಾಧನೆ ಮಾಡಲಿಕ್ಕೆ ಒಂದು 1000 ಯುಗ ಚಕ್ರ ಬೇಕಾಯ್ತಂತೆ. ಇದರ ಸೂಚನೆ ಏನು ಅಂದರೆ, ದಾಸನೇ ಹೇಳಿದರೆ ಮನುಷ್ಯ ಜನ್ಮ ಅಂದರೆ ಎಷ್ಟು ಕಾಯಬೇಕು? 84 ಲಕ್ಷ ಜನ್ಮ ಸುತ್ತಿ ದಾಟಿ ಬರಬೇಕಂತ. ಪರಮಾತ್ಮನಿಂದ ಎಚ್ಚರ, 83,99,999 ಜನ್ಮ ಡೆಡ್ ವೇಸ್ಟ್. ಸಾಧನೆ ಮಾಡಲಿಕ್ಕಿರೋದು ಒಂದೇ ಮನುಷ್ಯ ಜನ್ಮ. ನಾವ್ಯಾವುದೋ ಐಹಿಕ ಜೀವನದ ಭರದಲ್ಲಿ ಈ ಜನ್ಮ ಏನಾದರೂ ಹೋಯಿತು ಅಂದರೆ, ಸಾಮಾನ್ಯ ಒಬ್ಬ ಎಡವಿ ಬಿದ್ದಾಗ ಆಗೋ ತಪ್ಪಿಗೂ ಮರದ ಮೇಲೆ ನಿಂತು ಬಿದ್ದಾಗ ಆಗೋ ಏಟಿಗೆ ಬಹಳ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ನಮಗೆ ಜಾಸ್ತಿ ನಿಬಂಧನೆಗಳು. ಆದ್ದರಿಂದ ಜೊತೆ ಜನ್ಮದಲ್ಲೇ ಸಾಧನೆ ಅಷ್ಟೇ. ಈ ಬರೋ ಜನ್ಮಗಳಲ್ಲಿ ಏನೇನು ಇಲ್ಲ. ಹಾಗಾಗಿ ಮತ್ತೆ ಈ ಜಾಂಬು ಅಂತ ಇವರೆಲ್ಲ ಪಶುಗಳೆಲ್ಲ ಅವರೆಲ್ಲ ಹೇಗೆ ಇದು ಮಾಡಿದ್ರು? ಚೇತನಗಳು, ದೇವತೆಗಳಾಗಿರ್ತಾರೆ, ದೇವತೆಗಳು, ಗರುಡ ದೇವತೆಗಳು. ಹಾಗಾಗಿ ಇಷ್ಟು ಕಥೆ ಆಯಿತು.
ಇವರಿಗೆ ಇವರು ಒಬ್ಬರನ್ನು ಸಾಕಿದಂತೆ, ಇವಳ ಮಗಳೇ ಮೇನಾ ಅಂತ. ಈ ಸಾಮಾನ್ಯ ಏನಾಯಿತು ಅಂದರೆ ಮತ್ತೆ ಪ್ರಶ್ನೆ ಕೇಳಿದ್ರೆ, ಅಲ್ಲ ಪಿತೃಗಣದ ಇಡೀ ವಿಷಯ ಇರೋದು ಆ ಗಣ ಈ ಗಣ ಈ ಗಣ ಅಂತ, ಅವರಂತೂ ನಮ್ಮ ಕಣ್ಣಿಗೆ ಕಾಣಲ್ಲ. ಮತ್ತು ಅವ್ರ ಮಹತ್ವ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಆಗ ವಿಷಂಪಾಯನರು ಅವರ ವಂಶದ ಕಥೆ ಹೇಳ್ತೀನಿ, ವಂಶದ ಕಥೆ ನೋಡಿದ್ರೆ ಅವರ ಮಹತ್ವ ಏನು ಅಂತ ಅರ್ಥ ಆಗುತ್ತೆ. ಸ್ವಲ್ಪ ಅವರ ವಂಶದ ಕಥೆ ಶುರು ಮಾಡ್ತಾರೆ. ಏತೇಷಾಂ ಮಾನಸಿ ಕನ್ಯಾ ಮೇನಾನಾ ಮಮಃ ಗಿರೇ ಪತ್ನಿ ಮವತ ಶ್ರೇಷ್ಠ ಯಸ್ಯಾ ಮೈನಾಕ ಉಚ್ಯತೆ ಅಂತ. ಇವರ ಮಗಳೇ ಮೇನಾ ಅಂತ. ಮೇನಾದೇವಿ ಯಾರು ಹಿಮವಂತ ಅಂದರೆ ಹಿಮಾಲಯ ಪರ್ವತ ಅಭಿಮಾನಿ ದೇವತೆ ಇದ್ದಾನೆ, ಅವಳ ಹೆಂಡತಿ ಮೇನಾ ಅಂತ. ಆ ಮೇನಾ ಅವಳ ಮಗಳೇ ಪಾರ್ವತಿ ದೇವಿ, ಅವರ ಅಳಿಯನೇ ರುದ್ರದೇವರು. ಹಾಗಾದರೆ ಪಿತೃದೇವತೆಯ ಮೊಮ್ಮಗಳ ಗಂಡ ರುದ್ರದೇವರು. ಅಂದರೆ ಈ ಪಿತೃದೇವತೆಗಳ ಮಹತ್ವ ಏನು ಅಂತ ನೀವು ಅರ್ಥ ಮಾಡಿಕೋ. ಅಂದರೆ ಅಭಿಪ್ರಾಯ ಏನು ಅಂದರೆ, ಕೆಲವೊಮ್ಮೆ ಹೀಗಿರ್ತದೆ, ಕೆಲವರು ಸಾಮಾನ್ಯ ಮಕ್ಕಳು ಕೀರ್ತಿವಂತರಾಗದೆ ಹೋದರು ಕೆಲವು ಪ್ರಸಂಗದಲ್ಲಿ ಅವರ ತಂದೆಯನ್ನು ನೋಡಿ ಇಂಥವರು ಗುರುತಿಸೋ ಕ್ರಮ, ಅಥವಾ ಅವರ ತಂದೆ ತಾತ ಅಷ್ಟೇ ಇರ್ತಾರೆ, ಮಕ್ಕಳನ್ನು ನೋಡಿ ಅವರನ್ನು ಗುರುತಿಸೋ ಕ್ರಮ. ಇಲ್ಲಿ ಹಾಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಪಾರ್ವತೀ ದೇವಿಯರ ಮಹತ್ವ ಏನು. ಮತ್ತು ಅವರಿಗೆ ಅಷ್ಟೇ ಅಲ್ಲದೆ 3 ಮಕ್ಕಳಾಗ್ತಾರಂತ ಅವರಿಗೆ. ಇಷ್ಟು ಆ ನಾಮಕರಣ ಎಷ್ಟು, ಒಬ್ಬರಿಗೆ ಏಕಪರ್ಣ ಏಕಪಾಟಲ, ಇನ್ನೊಬ್ಬರಿಗೆ ಪಾರ್ವತಿ ಅಪರ್ಣ ಅಂತ ಹೆಸರು. ಏಕಪರ್ಣ ಅಂದರೆ ಅವರು 3 ಜನಕ್ಕೂ ಕೂಡ ಕಾಲಕ್ಕೆ ಮದುವೆ ಆಗಲಿಲ್ಲ. ಅವರು ಯೋಗ್ಯ ವರ ಪ್ರಾಪ್ತಿಗೋಸ್ಕರ ಮೂವರು ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಅಕ್ಕ ತಂಗಿಯಲ್ಲಿ ತಪಸ್ಸು ಕಾಮನ್. ತಪಸ್ಸಿನ ವ್ಯತ್ಯಾಸದಲ್ಲಿ ಹಸಿರು ಬಂತು. ಏಕಪರ್ಣ ಅಂದರೆ ದಿನಕ್ಕೆ 1 ಎಲೆ, 1 ಪರ್ಣ ಅಂದರೆ ಎಲೆ, ಮರದ ಎಲೆ, ಒಂದು ಮರ ಎಲೆ ತಿಂದು ತಪಸ್ಸು ಮಾಡ್ತಾ ಇಲ್ಲ ಅಂತ ಅವಳು ಏಕಪರ್ಣ. ಪಾಟಲ ಅಂದರೆ ಒಂದು ಹೂವು, ಅವಳು ಒಂದು ಹೂವನ್ನು ತಿಂದು ತಪಸ್ಸು ಮಾಡ್ತಾ ಇದ್ದಂತೆ ಅವಳು ಏಕಪಾಟಲ. ಅಪರ್ಣ ಅಂದರೆ ನಪರ್ಣ, ಎಲೆಯೂ ಇಲ್ಲ ಹೂವು ಇಲ್ಲ, ಏನೂ ಆಹಾರ ತೆಗೆದುಕೊಳ್ಳದೆ ಅವರು ತಪಸ್ಸು ಮಾಡ್ತಾ ಇದ್ರಂತ. ಆದ್ದರಿಂದ ಹೀಗೆ 3 ಕೂಡ ಆಹಾರ, ಕೆಲವರು ಸ್ವಲ್ಪ ಆಹಾರ ತೆಗೆದುಕೊಂಡು ಏನು ಆಹಾರ ಸ್ವೀಕಾರ ಮಾಡದೆ ತಪಸ್ಸು ಮಾಡ್ತಾ ಇದ್ದಾರೆ. ಇದು ಅವರ ವೈಶಿಷ್ಟ್ಯ. ಇನ್ನೊಂದು ಇತಿಹಾಸ ಹೇಳ್ತಾರೆ, ಪಾರ್ವತಿ ದೇವಿ ಉಮಾ ಅಂತ ಹೆಸರಾಯ್ತಂತೆ. ಯಾಕೆ ಅಂದರೆ ಮಧ್ಯದಲ್ಲಿ ಇವರು ತಾಯಿ ಮೇನಾದೇವಿ ಬಂದು, ಅಮ್ಮ ಏನು ಯಾವುದೇ ತಾಯಿಂದ್ರಿಗೆ ಹೆಣ್ಮಕ್ಳು ಖುಷಿಯಾಗಿರ್ಬೇಕು ಅಂತ ಅಪೇಕ್ಷೆ. ನಮ್ಮದು ಪ್ರಾರಬ್ಧ ಅಲ್ಲ, ಆದರೆ ಅತೀ ದುಃಖ ಆಗುತ್ತೆ. ಯಾಕೆ ಅಂದರೆ ನೀವು ತಪಸ್ಸು ಮಾಡಿ ಒಬ್ಬರು 1 ಎಲೆ, ಇನ್ನೊಬ್ರು 1 ಹೂವು, ಇನ್ನೊಬ್ರು ಏನೂ ಇಲ್ಲ. ಹೂ ಅಂದರೆ ಎಲೆ ಮಗಳೇ ಮಾ ಬಿಟ್ಟು ಈ ಥರ ಕಷ್ಟಪಡಬೇಡ ಅಂತ ಹೇಳಿದಾಗ ಉಮಾ ಅಂತ ಹೆಸರಾಯಿತು ಅಂತ. ಇಷ್ಟು ಹಿನ್ನೆಲೆ ಉಲ್ಲೇಖ ಮಾಡ್ತಾರೆ. ಉಮೇತಿ ನಾಮ ತಪಸ್ಸೇತಿ ಸಿದ್ಧ ಅಂತ ಉಲ್ಲೇಖ ಬಂದಿದೆ. ಈ ಮೇನಾದೇವಿ ಯಾರು ಅಂದರೆ, ಬದರಿಗೆ ಹೋದಾಗ ನಾವೇನು ಮಾನ ನೋಡ್ತೀವಿ ವ್ಯಾಸಗುಹೆಗೆ ಹೋಗುವಾಗ, ಅಲ್ಲಿ ತನಕ ಎಲ್ಲ ವಾಹನ, ಅದಾದಮೇಲೆ ನಾವು ಸ್ವಲ್ಪ ನಡೆದು ಹೋಗಬೇಕು. ಆ ಪ್ರದೇಶದ ಮೇನಾದೇವಿಯೇ ಒಂದು ಪ್ರದೇಶ ರೂಪದಿಂದ ಇದ್ದಾಳೆ ಅಂತ ಐತಿಹ್ಯ. ಆ ಮೇನ ಹೋಗಿ ಮಾನ ಅಂತಾಗಿದೆ. ಹೀಗೆ ಅವಳ ವೈಶಿಷ್ಟ್ಯ. ಮತ್ತೆ ಇವಳ ಮಗನು ಮೈನಾಕ. ಯಾಕೆಂದ್ರೆ ಸಾಕ್ಷಾತ್ ವಾಯುದೇವರ ಪ್ರಸಂಗದಲ್ಲಿ ವಾಯುದೇವರ ಸೇವೆಗೋಸ್ಕರ ಬಂದವ. ಹೀಗೆ ವೈರಾಜ ಪಿತೃಗಣದ ಗುಂಪಿನಲ್ಲಿ ಅನೇಕ ಜನ ಸತ್ಸಂತಾನ ಪ್ರಾಪ್ತಿಯಾಯಿತು. ಅಷ್ಟೇ ಅಲ್ಲದೆ ಕೊನೆಯದಾದ ಏಕಪಾಟಲ ಯಾರಿರ್ತಾರೋ, ಏಕಪಾಟಲ ಅನ್ನೋರಿಗೆ ಪತಿ ಯಾರು, ಜೇಗೀಶವ್ಯರು ಅಂತ. ಅದ್ಯಾರು? ಅದು ರುದ್ರದೇವರೇ. ಒಂದು ಅಪರ್ಣ, ಪಾರ್ವತಿಗೆ ರುದ್ರ ಅಂತ ಒಂದು ರೂಪದಿಂದ ಪತಿ, ಜೇಗೀಶವ್ಯರು ಅಂತ ಒಂದು ಅವತಾರ ರೂಪ. ಹೀಗೆ ಇವರ ಸಂತಾನದಲ್ಲಿ ಬಂದವರೆಲ್ಲ ದೊಡ್ಡ ತಪಸ್ಸು ಮಾಡಿದವರು. ಮತ್ತು ಇವರು ಅಳಿಯಂದರು ಬಹಳ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋ, ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿರುವ ಅವರೇ ಇವರಿಗೆ ಸಂಬಂಧಿಕರಾದ್ರಿಂದ ಇವರ ಮಹತ್ವ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಇಷ್ಟು ಹೇಳಿ 2ನೇ ಗಣ ಹೇಳ್ತಾರೆ, ಅಗ್ನಿಶ್ವಾರ್ತ ಅಂತ 2ನೇ ಪಿತೃಗಣ. ಲೋಕ ಸೋಮಪದ ನಾಮ ಮರೀಚೇ ಯತ್ರ ವೈಸುತಾ ಪಿತರೋ ಯತ್ತ ವರ್ತಂತೆ ದೇವಾಸ್ತಾನ್ ಭಾವಯಂತ್ಯುತ ಅಗ್ನಿಶ್ವಾರ್ತ ಇತಿ ಖ್ಯಾತಾಃ ಸರ್ವ ಏವಾಮಿತೌಜಸಃ ಅಂತ. 2ನೇದು ಒಂದು ಗಣ ಇದೆ, ಅದು ಅಗ್ನಿಶ್ವಾರ್ತರು ಅಂತ ಗಣ. ಇವರನ್ನು ಯಾರು ಪೂಜೆ ಮಾಡ್ತಾರೆ ಅಂದರೆ, ಎಲ್ಲ ದೇವತೆಗಳು ಕೂಡ ಇವರನ್ನು ಪೂಜೆ ಮಾಡ್ತಾರಂತೆ.
ಮತ್ತು ಇಲ್ಲೂ ಅದೇ ಕ್ರಮ. ಅಚ್ಚೋದೆ ಅಂತ ಒಬ್ಬಳು ಇವಳ ಮಗಳು. ಈ ಇತಿಹಾಸ ಹೇಳೋ ಮೂಲಕ ಇವರ ವರ್ಣನೆ ಮಾಡ್ತಾರೆ. ಈ ಅಚ್ಚೋದೆಗೆ ಒಂದು ಲೆಕ್ಕದಲ್ಲಿ ಅಚ್ಚೋದೆ ಅಂತ ಅವಳೇ ಒಂದು ಸರೋವರವಾಗಿ ಹರಿದ್ಲಂತ. ಅಚ್ಚೋದ ಸರೋವರ ಅಂತ ಅದನ್ನು ಉಲ್ಲೇಖ ಬಾಣಭಟ್ಟ ಅಂತ ಕಾದಂಬರಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಅಚ್ಚೋದೆ ಹೇಗೋ ಹುಟ್ಟಿದ್ಲು. ಸಾಮಾನ್ಯ ಇವರು ಅಮೂರ್ತ ಪಿತೃಗಣ ಆದ್ದರಿಂದಾಗಿ ಇವರ ಶರೀರ ಕಾಣ್ತಾ ಇರೋದಿಲ್ಲ. ಸಾ ದೃಷ್ಟ ಪಿತರಂ ಗೌರೇ ವಸುಂ ನಾಮ ಅಂತರಿಕ್ಷಗಂ. ಈ ಅಚ್ಚೋದೆ ತನ್ನ ತಂದೆ ಯಾರು ಹುಡುಕ್ತಾ ಇದ್ದಾಳೆ. ಅವಳು ಮುಂದೆ ಆ ಅಟಿಶ್ವಾತ್ತ ಪಿತೃಗಣದ ದೇವತೆಗಳೇ ಬಂದಿದ್ದಾರೆ. ನೋಡೇ ಇಲ್ಲಲ್ಲ ಯಾರು ಅಂತ. ಕಂಡಿದ್ರೆ ಬಂದರೂ ಕಂಡೇ ಇಲ್ಲ, ಅವರು ಗೊತ್ತಾಗಲಿಲ್ಲ. ಏನು ಮಾಡಿದ, ಅಮಾವಸು ಅಂತ ಗಂಧರ್ವ ಅದ್ರಿಕೆ ಅನ್ನೋ ಅಪ್ಸರ ಜೊತೆಗೆ ಒಂದು ವಿಮಾನದಲ್ಲಿ ವಿಹಾರ ಮಾಡ್ತಾ ಇದ್ದ. ನೋಡಿದ್ರು, ಇವರು ಅಗ್ನಿಸ್ವಾತ್ರ ಕೊಂಡ್ರೂ ಕಾಣಿಸ್ಲಿಲ್ಲ. ಅಮಾವಸವನ್ನು ನೋಡಿ ಏನು ಅನ್ನಿಸಿದೆ, ನೀನೇ ನನ್ನ ತಂದೆ ಅಂತ ಅನ್ನಿಸಿಕೊಂಡು ಹೋಗಿ ಅವಳಿಗೆ ನಮಸ್ಕಾರ ಮಾಡಿಬಿಡ್ತಾಳೆ. ಅಮಾವಸೆಗೆ ನಮಸ್ಕಾರ ಮಾಡಿಬಿಡ್ತಾಳಂತೆ ಈ ಅಚ್ಚೋದೆ. ದ್ರೋಹ. ಯಾಕೆಂದರೆ ಯಾರು ತನ್ನ ತಂದೆಯಲ್ಲವೋ ಅವರನ್ನ ಮಾನಸಿಕವಾಗಿ ತಂದೆ ಅಂತ ಅಂದುಕೊಂಡು ನಮಸ್ಕಾರಾದಿಗಳನ್ನು, ತಂದೆಯ ಅಭಿಪ್ರಾಯ ಬೇರೆ ಭಾವನೆಯಲ್ಲಿ ಜನ್ಮ ಕೊಟ್ಟವನ ಭಾವನೆ ಏನಾದರೂ ಅವರಲ್ಲಿ ಒಂದು ಗೌರವ ತೋರಿಸೋದಕ್ಕೊಂದು ಪಾಪ ಇದೆ ಅಂತ ಪುರಾಣ ಹೇಳುತ್ತೆ. ಅದನ್ನು ಗೌರವ ಕೊಡುವಾಗ ತಾರತಮ್ಯ ಇಟ್ಕೊಂಡೇ ಗೌರವ ಕೊಡಬೇಕು. ಕೆಲವರು ನಾವು ಬಾಯಿ ಮಾತ್ರ ಹೇಳ್ತಿರ್ತೀವಿ, ಇವರು ನಮ್ಮ ಅಪ್ಪಂತರ ಅಂತ ಹೇಳ್ತಿರ್ತೀವಿ. ಅದು ಹೇಳೋ ತೊಂದರೆ ಇಲ್ಲ. ಆದರೆ ಜನ್ಮ ಕೊಟ್ಟವ ಅಂತೇನಾದರೂ ಬಂದು ಬಿಟ್ರೆ ಅನರ್ಥ ಉಂಟು. ಅಚ್ಚೋದೆಗೆ ಎಷ್ಟಾ ಪ್ರಸಂಗ ಬಂತು ಅಂದರೆ ನೋಡ್ತಾಳೆ, ಅವಳು ಒಂದು ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ತ್ರೀಣ್ಯಪಶ್ಯದ್ ವಿಮಾನನಿ ಪತಮಾನ. ಯಾವಾಗ ಅವನು ತನ್ನ ಜನ್ಮ ಕೊಟ್ಟವ ಅಂತ ಭಾವನೆಯಿಂದ ನಮಸ್ಕಾರ ಮಾಡಿದ್ರು ಕೂಡಲೇ ಆ ವಿಮಾನದಿಂದ ದಪ್ಪನೆ ಕೆಳಗೆ ಬೀಳ್ತಾ ಇದ್ರು. ಬೀಳುವಾಗ ಅಗ್ನಿಶ್ವಾತ್ರ ತಾವು ಕಾಣಿಸಿಕೊಂಡಿರ್ತಾರೆ. ಅಷ್ಟರ ಕಾಣಿಸ್ಕೋ, ಅರ್ಥ ಆಯ್ತು. ಅಯ್ಯೋ ನಮ್ಮ ಮಗಳು ಬೀಳ್ತಾ ಇದ್ರು. ಕೊನೆಗೆ ಅವಳನ್ನ ಕರೆದ್ರಂತೆ. ಎಷ್ಟಿದ್ರು ಅವರು ಅಂದರೆ ತ್ರಸರೇಣು ಪ್ರಮಾಣ ಅಂತ. ತ್ರಸರೇಣು ಅಂದರೆ ಸಾಮಾನ್ಯ ಸೂರ್ಯನ ಕಿರಣದಲ್ಲಿ ನಾವು ಕೆಲವು ಧೂಳೇನೋ ಬರ್ತಾ ಇರುತ್ತೆ, ಅಷ್ಟು ಗಾತ್ರದಲ್ಲಿದ್ದಂಥ ಅವರು. ಕಷ್ಟಪಟ್ಟು ತಾವು ಬೇಡಿಕೊಳ್ಳಂತೆ, ಏನಾದರೂ ಮಾಡಿ ತ್ರಾಯಧ್ವಂ, ನಾನು ಬೇಡ್ತಾ ಇದ್ದೇನೆ, ನನ್ನಿಂದ ತಪ್ಪಾಯಿತು, ಏನಾದರೂ ಮಾಡಿ ನನ್ನನ್ನು ಕಾಪಾಡಿ ತಿಷ್ಟು ತಾನು ಹೋಗಿರದಿದ್ದಾಳೆ. ಆ ಪಿತೃಭಕ್ತಿ ಇತ್ತು. ಆದರೆ ಅವರು ಹೇಳಿದ್ರಂತೆ, ಊಚುಸ್ತೆ ಪಿತರಂ ಕನ್ಯಾಂ ಭ್ರಷ್ಟೈಶ್ವರ್ಯಾಂ ವ್ಯತಿಕ್ರಮಾತ್ ಭ್ರಷ್ಟೈಶ್ವರ್ಯ ಸ್ವದೋಷೇಣ ಪತಸಿತ್ತು ಶುಚಿಸ್ಪಿತೆ. ಅಂದರೆ ಶಾಸ್ತ್ರ ಬಹಳ ಎಚ್ಚರಿಕೆ ಕೊಡುತ್ತೆ. ಯಾರು ತನ್ನ ತಂದೆಯಲ್ಲವೋ ಅವನನ್ನು ತನ್ನ ತಂದೆ ಅಂತ ಇಷ್ಟೇ ಮಾನಸಿಕವಾಗಿ ಅಂದುಕೊಂಡ್ರೆ ಇಂಥ ದೋಷ ಇದೆ. ಇನ್ನು ಹೆತ್ತ ತಂದೆಗೆ ಚೆನ್ನಾಗಿ ಹೊಡೆದು ಬಡಿದು ಅಥವಾ ಅವ್ರ ಮಾತುಗಳ ತಿರಸ್ಕಾರ ಮಾಡಿದ್ರೆ ಎಂಥ ಅನರ್ಥ ಬರುತ್ತೆ. ಆ ಥರದ್ದು ಮಾಡಬೇಡ್ರಿ. ಅವ್ರು ಹೇಳಿದ್ರಂತೆ, ಮನುಷ್ಯ ದೇವತೆಯಾದರೂ ಕೂಡ ಕೆಲವು ಕರ್ಮಕ್ಕೆ ಫಲ ಅನುಭವಿಸಲೇಬೇಕು. ಏನು ಮಾಡಬೇಕು, ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಏನು ಮಾಡುವುದಂದ್ರೆ, ನೀನು ಯಾವ ಅಮಾವಸ್ಸು ಗಂಧರ್ವನನ್ನು ನೀನು ತಂದೆ ತಂದುಕೊಂಡಿಯೋ ಅವನ ಮಗಳಾಗಿ ಹುಟ್ಟು ಅಂತ ಹೇಳಿ ಶಾಪಕ್ಕೊಂದು ವ್ಯವಸ್ಥೆ ಮಾಡಿಕೊಂಡು, ಅದು ದ್ರೋಹಕ್ಕೊಂದು ವ್ಯವಸ್ಥೆ ಮಾಡಿ, ಅಸ್ಯರಾಜ್ಞೋ ವಸೋ ಕನ್ಯಾ ತ್ವಮಪತ್ಯಂ ಭವಿಷ್ಯಸಿ ಕನ್ಯಾ ಚ ಭೂತ್ವಾ ಲೋಕಾನ್ ಸ್ವಾನ್ ಪುನಃ ಪ್ರಾಪ್ಸಿ ದುರ್ಲಭಾನ್. ಮಹಾತ್ಮರು ಕೊಡೋ ಒಂದು ಶಾಪದಲ್ಲೂ ಒಂದು ಅನುಗ್ರಹ ಇರುತ್ತೆ. ನೀನು ಮುಂದಿನ ಜನ್ಮದಲ್ಲಿ ಪರಾಶರರ ಒಂದು ದಾಂಪತ್ಯದ ಫಲವಾಗಿ ನಿನ್ನಲ್ಲಿ ಬ್ರಹ್ಮರ್ಷಿ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಅವತಾರ ಮಾಡ್ತಾನೆ. ಹಿಂದೆ ರುದ್ರದೇವರೇ ಹಿಂದಿನ ಪಿತೃಗಣದ ಮೊಮ್ಮಗಳ ಗಂಡ ರುದ್ರದೇವರು ಅಂತಾರೆ. ಇವ್ರದ್ದು ಒಂದು ಲೆಕ್ಕ ಜಾಸ್ತಿನೇ. ಇವರ ಮೊಮ್ಮಗ ಯಾರು, ವೇದವ್ಯಾಸದೇವರು ಲೆಕ್ಕಕ್ಕೆ. ಇಂತಹ ದೊಡ್ಡ ಸುಯೋಗ ನಿನಗೆ ಬರುತ್ತೆ, ಇಷ್ಟು ಉಪದೇಶ ಮಾಡಿದ್ದು. ಇದು ಆ ಅಗ್ನಿಶ್ವಾತ್ರ ಪಿತೃಗಣದ ಮಹತ್ವ. ಸ್ವಲ್ಪ ಅವಳ ಇತಿಹಾಸ ವರ್ಣನೆ ಮಾಡ್ತಾರೆ. ಏನಾಯಿತು ಅಂದರೆ, ಒಂದು ಮಹಾಭಿಷಕ್ಕು ಅಂಥೇಳಿ ಒಬ್ಬ ರಾಜ ಇದ್ದ. ಒಮ್ಮೆ ವರುಣ ಬ್ರಹ್ಮದೇವರು ಒಂದು ಸಭೆ ಆಗ್ತಾ ಇತ್ತಂತೆ. ವರುಣ ದೇವರು ತಾವು ಸುಮ್ಮನೆ ನೀರನ್ನು ಅಭಿಷೇಕ ಮಾಡೋ ಮರದಲ್ಲಿ ನೀರನ್ನು ಸಿಂಪಡಣೆ ಮಾಡ್ತಾರಂತೆ. ಬ್ರಹ್ಮದೇವರು ಶಾಪ ಕೊಟ್ಟರು, ನೀವು ಮಹಾಭಿಷೇಕ ರಾಜನಾಗಿ ಹುಟ್ಟು. ಅವನ್ನೇ ಶಂತನುವಾಗಿ ಹುಟ್ಟಿದ. ಆ ಶಂತನುವಿಗೆ ಈ ಮಕ್ಕಳನ್ನು ಪಡೆಯೋ ಬಯಕೆ ಬಂತು. ಒಮ್ಮೆ ಏನಾಗಿತ್ತು, ಅದು ಹಿನ್ನೆಲೆ ಹೇಳ್ತಾಳೆ. ಇವಳು ವಸ್ತುತಃ
ಒಂದು ಮೀನಿನ ಹೊಟ್ಟೆಯಲ್ಲಿ ಇವಳು ಹುಡ್ತಾಳಂತ. ಅಲ್ಲ, ಅಮಾವಸ್ಸು ಗಂಧರ್ವ ಅವನು ಉಪರಿಚರ ವಸುವಾಗಿರ್ತಾನೆ. ಉಪರಿಚರ ವಸುವಾಗಿದ್ದವನು ಅವನ ಮಗಳು ಇಲ್ಲಿ ಹೇಗೆ ಬರ್ತಾಳೆ ಅಂದರೆ, ಆ ಉಪರಿಚರ ವಸುವಿನ ಪತ್ನಿಗೆ ಒಂದು ಶಾಪ ಬಂದಿರುತ್ತಂತೆ. ಅವಳು ಮೀನಾಗಿರ್ತಾಳೆ. ಆ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದವರು ಇಬ್ಬರು, ಒಂದು ಮತ್ಸ್ಯಕನ್ಯೆ, ಇನ್ನೊಬ್ಬ ವಿರಾಟ್ ರಾಜ. ಅಲ್ಲೇನು ಮಾಡ್ತಾಳೆ, ಆ ಉಪರಿಚರ ಒಮ್ಮೆ ಭೇಟಿಗೆ ಹೋಗಿರ್ತಾನೆ. ಭೇಟಿಗೆ ಹೋದಾಗ ಅವಳ ಪತ್ನಿ ಪ್ರಸಂಗದಲ್ಲಿ ಕಾಮವಂಚೆ ಇರುತ್ತೆ. ಹಾಗೆ ಏನು ಮಾಡಬೇಕು ಅಂತಂದರೆ, ಅವರು ಅವಳ ಸಂಕಲ್ಪಕ್ಕೆ ಪೂರ್ತಿ ಮಾಡಬೇಕು ಅಂಥೇಳಿ ತಾನು ಈ ಒಂದು ಸಾಮರ್ಥ್ಯತ್ತು ಅವನ ಒಂದು ಪುಣ್ಯದ ಪ್ರಭಾವವನ್ನು ಒಂದು ಹದ್ದಿ ಕೊಡ್ತಾನೆ. ನೀ ಇದನ್ನು ತೆಗೆದುಕೊಂಡು ಹೋಗಿ ಅವಳಿಗೆ ನೀಡು, ತನ್ನಿಂದ ಸತ್ಸಂತಾನ ಪ್ರಾಪ್ತಿಯಾಗಬೇಕು. ಯಾಕಂದರೆ ಪತ್ನಿ ಋತುಸ್ನಾತೆ, ಎಲ್ಲೋ ಇದ್ದ ವ್ಯವಸ್ಥೆ ಆಗಬೇಕು. ಆ ಹದ್ದು ಏನು ಮಾಡುತ್ತೆ, ಆ ಹದ್ದು ಯಮುನೆಯ ದಂಡೆಗೆ ಬಂದಿದೆ. ಬಂದಾಗ ಇನ್ನೊಂದು ಹದ್ದುವಿಗೆ ಸಂಘರ್ಷ ಆಗಿ ಆ ಪುಣ್ಯ ಪ್ರಭಾವ ಕೆಳಗೆ ಬೀಳುತ್ತೆ. ಯಾವುದೋ ಒಂದು ಮೀನು ನುಂಗುತ್ತಂತೆ. ಮೀನು ನುಂಗುತ್ತೆ. ಇನ್ನು ನೋಡಿದ್ರೆ ಆ ಬೆಸ್ತರಿಂದಾಗಿ ಆ ಅದ್ರಿಕೆ, ಅದು ಯಾರು ಅನ್ನೋದು ಅದ್ರಿಕೆ, ಈ ಅಮಾವಾಸ್ಯುವಿನ ಜೊತೆಗೆ ಯಾರು ಅದ್ರಿಕೆ ಬಂದಿದ್ಲೋ ಆ ಅದ್ರಿಕೆ ಆ ಮೀನಾಗಿ ಹುಟ್ಟಿರ್ತಾಳಲ್ಲ, ಆ ಅದ್ರಿಕೆ ಅದನ್ನು ನುಂಗ್ತಾಳೆ. ಆ ನುಂಗ್ದಾಗ 2 ಮುದ್ದಾದ ಕೂಸು ಹೊರಗೆ ಬರುತ್ತಂತೆ. ಅವ್ರಿಗೆ ಆಶ್ಚರ್ಯ, ಯಾರು ಕೂಸು, ಇದು ನಮ್ದಲ್ಲ ಅಂತ ಹೇಳಿ ಒಂದು ರಾಜನಿಗೆ. ರಾಜ ಏನು ಮಾಡ್ತಾನೆ, ನನಗೆ ಒಂದು ಕಣ್ಣು ಸಾಕು, ಹೆಣ್ಮಗು ನೀನೇ ಇಟ್ಟುಕೋ ಅಂತ ಹೇಳಿ ಬೆಸ್ತರ ಕನ್ಯೆ ಹಚ್ಚೋದೆ. ಬೆಸ್ತರ ಅಂದರೆ ಒಂದು ಪಿತೃಗಳನ್ನು ಯಾವುದೋ ಅಂದುಕೊಂಡದ್ದು ವಿಮಾನ ಹೋಯಿತು. ಜನ್ಮ ಆದರೂ ಸ್ವಂತ ಯಾರನ್ನ ಅಪ್ಪ ಅಂತ ಅಂದುಕೊಂಡಿದ್ರು ಅವ್ರ ಜೊತೆಗಿರೋ ಸೌಭಾಗ್ಯ ಇರಲಿಲ್ಲ. ಬೆಸ್ತರ ಕನ್ಯೆಯಾಗಿ ಹುಟ್ಟಿ ದೋಣಿ ದಾಟಿಸ್ತಾ ಇದ್ರು. ಆಗ ಪರಾಶರರು ಬಂದಾಗ ಯಾವುದೇ ಏನು ಪರಮಾತ್ಮ ತಾನು ಅವರ ನಿಮಿತ್ತೀಕರಿಸಿಕೊಂಡು ಅವತಾರ ಮಾಡಿದ ಇಷ್ಟು ಹಿನ್ನೆಲೆ ಹೇಳಿ ಆ ಅಗ್ನಿಶ್ವಾರ್ಥ ಪಿತೃಗಣದಲ್ಲಿ ಬಂದ ಇವಳು ವೇದವ್ಯಾಸರಿಗೆ ತಾಯಿ ಆಗ್ತಾಳೆ. ಇದು ಅವರ ಮಹತ್ವ ಅಂತ ಹೀಗೆ ಆ 2ನೇ ಪಿತೃಗಣದ ಒಂದು ಮಹತ್ವವನ್ನು ಉಲ್ಲೇಖ ಮಾಡಿದೆ. ಅದಾದ ಮೇಲೆ ಪೀವರ ಅಂತ ಇನ್ನೊಬ್ಬರು, ಅದು ಸಹ ತಸ್ಯಾಂ ಪಿತೃಕನ್ಯಾಯಾಂ ಪೀವರ್ಯಾಂ ಜನಯಿಷ್ಯತಿ ಕನ್ಯಾಂ ಪುತ್ರಾಂಶ್ಚ ಚತುರಃ ಯೋಗಾಚಾರ್ಯಾನ್ ಮಹಾಬಲಾನ್. ಪಿತೃಗಳ ಅಮೂರ್ತಗಳದ 3ನೇ ಗುಂಪು ಬರಿಹಿಷದರು ಅಂತ. ಅವರು ವೈಭ್ರಾಜ ಅನ್ನೋ ಲೋಕದಲ್ಲಿರ್ತಾರಂತೆ. ಮತ್ತು ಯಾರ್ಯಾರು ಇವರನ್ನು ಉಪಾಸನೆ ಮಾಡ್ತಾರೆ ಅಂದರೆ ಎಲ್ಲ ಯಕ್ಷರು, ಗಂಧರ್ವರು, ರಾಕ್ಷಸರು, ಸ್ವಯಂ ಗರುಡರು ಕೂಡ ಇವರು ಉಪಾಸನೆ ಮಾಡ್ತಾ ಇರ್ತಾರಂತೆ. ಅವರ ಮಾನಸಿ ಕನ್ಯೆ ಯಾರು ಅಂದರೆ ಪೀವರ ಅಂತ ಅವಳಿಗೆ ಹೆಸರು. ಶುಕಾಚಾರ್ಯ ಮಡದಿಯು. ಶುಕಾಚಾರ್ಯರಿಗೂ ಕೂಡ ಮದುವೆಯಾಗಿತ್ತು. ಆದರೆ ಎಂತಹ ಒಂದು ಅದ್ಭುತ ಇವಳ ಹಿಸ್ಟ್ರಿ ವರ್ಣನೆ ಮಾಡುತ್ತೆ ಅಂದರೆ, ಯೋಗಿನಿ ಯೋಗ ಮಾತಾಚ ಅಂತ. ಇವಳು ಸ್ವಯಂ ಯೋಗಿನಿ, ಸ್ವಯಂ ಇವಳಿಗೆ ಯೋಗ ಸಾಮರ್ಥ್ಯ ಇದೆ. ಮತ್ತು ಯೋಗ ಮಾತಾ ಅಂದರೆ 4 ಜನ ಯೋಗಿಗಳಿಗೆ ಇವಳು ತಾಯಿ ಇರುತ್ತೆ. ಯಾರವರು ಅಂದರೆ ಕೃಷ್ಣ, ಗೌರ, ಪ್ರಭು, ಶಂಭು ಅನ್ನುವ 4 ಜನ ಸಾಧಕರು ಇವರನ್ನು ಹುಡ್ತಾರೆ. ಹೀಗೆ ಅನೇಕ ಗಣ ಇದೆ. ಅದಾದ ಮೇಲೆ ಮೂರ್ತ ಗಣದಲ್ಲಿ ಸುಕಾಲ ಅನ್ನೋ ಒಂದು ಪಿತೃಗಳ ಗುಂಪಿದೆ. ಸುಕಾಲರು, ಅಂಗಿರಸರು, ಸುಸ್ಮಧರು, ಸೋಮಪರು, ಅದಾದ ಹೀಗೆ ಅನೇಕ ಜನ ದೇವತೆಗಳ ಗುಂಪಿದ್ದಾರೆ. ಚಕ್ಷುರು ದತ್ವಾ ಸವಿಜ್ಞಾನಂ ದೇವಾನಾಂ ಅಪಿ ದುರ್ಲಭಂ ಜಗಾಮ ಗತಿಮಿಷ್ಟಾಂಗೈ ದ್ವಿತೀಯೋಗ್ನಿರಿವ ಜ್ವಲನ್. ಇಷ್ಟು ವಿಷಯವನ್ನು ಸನತ್ ಕುಮಾರರು ಮಾರ್ಕಂಡೇಯರಿಗೆ ಹೇಳಿದ್ದಾರೆ. ಆ ಇಷ್ಟು ಪಿತೃದೇವತೆಗಳ ಹಿನ್ನೆಲೆಯ ಮಹತ್ವವನ್ನು ನಾನು ನಿನಗೆ ಹೇಳಿದ್ದೇನೆ, ನೀ ಇದನ್ನು ನಿನ್ನ ಮುಂದಿನ ಪೀಳಿಗೆಗೆ ಮುಂದುವರಿಸುವಂತಿಷ್ಟು ಈ ಮಹತ್ವವನ್ನು ಈ ಪುರಾಣ ತಾನು ವರ್ಣನೆ ಮಾಡ್ತಾ ಹೋಗುತ್ತೆ. ಇದರ ಫಲ ಏನು ಅನ್ನೋದು ಹೇಳ್ತಾರೆ. ಪ್ರಸಾದಾತ್ ತಸ್ಯ ದೇವಸ್ಯ ದುರ್ಜ್ಞೇಯಂ ಭುವಿ ಮಾನುಷೈಃ. ಯಾರು ಈ ಪಿತೃದೇವತೆಗಳ ನಿರಂತರ ಮಹತ್ವವನ್ನು ಶ್ರವಣ ಮಾಡ್ತಾರೋ ಅವರಿಗೆ ಭೂಮಿಯಲ್ಲಿ ಯಾವ್ಯಾವುದು ಲೋಕೋತ್ತರ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟದ ಘಟನೆ ಅಂತ ಯಾವ್ದು ಇರುತ್ತೋ ಆ ಎಲ್ಲ ಘಟನೆ ತಿಳಿಯುತ್ತೆ ಅಂತ ಇಷ್ಟು ಹೇಳಿ, ಅದಾದ ಮೇಲೆ ವಿಸ್ತಾರವಾಗಿ ಇನ್ನೂ ಕೆಲವು ಶ್ರಾದ್ದದ ಮಹತ್ವ, ಶ್ರಾದ್ದದಲ್ಲಿ ಘಾತ ಆಯಿತು ಅಂದರೆ ಇಂತಹ ಗತಿ ಉಂಟಾಗುತ್ತೆ ಅನ್ನುವ ಅನೇಕ ಅಪರೂಪದ ಒಂದು ಮಹತ್ವ ಹೇಳ್ತಾರೆ. ಇದು ಮಧ್ಯದಲ್ಲಿ ಒಂದು ಪ್ರಸಂಗ ಉಲ್ಲೇಖ ಮಾಡಲೇಬೇಕು ನಾವು. ಒಮ್ಮೆ ಭೀಷ್ಮಾಚಾರ್ಯರು ಶ್ರಾದ್ದ ಮಾಡ್ತಾ ಇರ್ತಾರೆ, ಶತ್ರುವಿನ ಶ್ರಾದ್ದ.
ಶ್ರಾದ್ದ ಮಾಡ್ತಾ ಇರ್ತಾರೆ. ಸಾಮಾನ್ಯ ಕ್ರಮ ಹಾಗೆ. ಶ್ರಾದ್ದದಲ್ಲಿ ಪಿಂಡದ ಮುಖೇನನೇ ಪಿತೃದೇವತೆಗಳಿಗೆ ಆರಾಧನೆ. ಈಗ ನಾವು ನಮ್ಮ ತಂದೆಗೆ ಶ್ರಾದ್ದ ಮಾಡ್ತಾ ಇರ್ತೀವಿ ಭಾವಿಸೋಣ. ನಮ್ಮ ತಂದೆ ದೊಡ್ಡ ದೇವತೆಗಳು ಅಂತಾಗಿ, ಅಥವಾ ಅವ್ರು ಯಾವುದೋ ಒಂದು ಒಳ್ಳೆ ಲೋಕದಲ್ಲಿ ಅವರೇ ಬಂದು ಕೈ ಹಿಡಿದ್ರು ಆಹುತಿ ಕೊಡುವ ಹಾಗಿಲ್ಲ. ಒಮ್ಮೆ ಏನಾಗುತ್ತೆ, ಭೀಷ್ಮಾಚಾರ್ಯ ತಾವು ಧ್ಯಾನ ಮಾಡುವಾಗ ಆ ಭೂಮಿ ಬಿರುಕು ಬಂದು ಒಂದು ಕೈ ಮೇಲೆ ಬರುತ್ತೆ. ಕೈ ನೋಡ್ತಾರೆ, ಅದು ಶಂತುವಿನ ಕೈ, ಆ ಆಭರಣ ಎಲ್ಲ ಇತ್ತು. ಹಾಗಾದರೆ ಅವರು ಲೆಕ್ಕಾಚಾರ ಏನು, ಪಿಂಡ ಅದು ಕೊಡುವಾಗ ಹಾಗೆ ಮಾಡಲಿಲ್ಲ. ಹಾಗೆ ಮಾಡದೆ ಆ ಪಿಂಡ ಮುಖೇನನೇ ಆರಾಧನೆ ಮಾಡುವಾಗ ಶಂತನುರಾಜ ತಾನು ಪ್ರತ್ಯಕ್ಷ ಆಗಿ ಅವ್ರಿಗೆ ಅನೇಕ ಶ್ರಾದ್ದದ ಮಹತ್ವ ಹೇಳ್ತಾರೆ. ಆ ಎಲ್ಲ ಶಂತನು ರಾಜ ಹೇಳಿದ ಶ್ರಾದ್ದದ ಮಹತ್ವ ಹಾಗೂ ಮಾರ್ಕಂಡೇಯರು ಇನ್ನೂ ಅನೇಕ ಸಂಗತಿ ಇದೆ. ಅದನ್ನೆಲ್ಲ ನಾಳೆ ನೋಡುವ ಅಂತ ಇಂದಿನ ಚಿಂತನೆಯನ್ನು ಹರಿವಂಶ ಪ್ರತಿಪಾದ್ಯ ಭಾರತೀಯರ ಮುಖ್ಯ ಪ್ರಾಣ ಅಂತ ಪರಮಾತ್ಮನ ಅರ್ಪಣೆ ಮಾಡ್ತಾ, ಏನು ಪರಮಾತ್ಮ ನಮ್ಮೆಲ್ಲ ಒಳಗೆ ನಿಂತು ಹೇಳಿದ್ದಾನೆ, ಅನೇಕ ಅಧಿಷ್ಠಾನದಲ್ಲಿ ನಿಂತು ಅವನೇ ಕೇಳಿಸಿದ್ದಾನೆ. ಆ ಎಲ್ಲ ಕರ್ಮವನ್ನು ಮುಖ್ಯ ಪ್ರಾಣದೇವರು ಪರಮಾತ್ಮನ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಾ, ಕಾಯೇನ ವಾಚ ಮನಸ ಇಂದ್ರಿಯೇರವ ಬುದ್ಧ್ಯಾತ್ಮನಾವ ಅನುಷ್ಠ ಸ್ವಭಾವ ಕರೋಮಿ ಯತ್ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ಶೃಂಗಾರ ಇವನು ಶೃಂಗಾರ ಈ ಪೌರ್ಣಿಮಾಸ ತಮ್ಮ ಎಂಟದೇ ಆಯ್ತು ಸರ್. ಎಷ್ಟು 50 ಇದೆಯಾ? ಅಲ್ಲ ಇವಾಗ